ಮೈಸೂರಿನಲ್ಲಿ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಲೋಕಾರ್ಪಣೆಗೊಳಿಸಲಾಗಿದೆ. ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಸರಸ್ವತಿಪುರಂನಲ್ಲಿದೆ. ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ನಲ್ಲಿ ನೂತನ ತಂತ್ರಜ್ಞಾನಗಳಿವೆ. ಈ ಕಣ್ಣಿನ ಆಸ್ಪತ್ರೆ ಬಡ ಜನರ ಪರವಾಗಿ ಇರಲಿ, ಆಸ್ಪತ್ರೆ ಮುಖ್ಯಸ್ಥರು ಸಮಾಜ ಪರ ಕೆಲಸ ಮಾಡಲಿ ಅಂತ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಎಸ್ ಪ್ರವೀಣ್ ಆಲವಂಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಲೋಕಾರ್ಪಣೆಗೊಂಡಿದೆ. ಸರಸ್ವತಿಪುರಂನಲ್ಲಿ ಹಾಸ್ಪಿಟಲ್ ಇರುವಂಥದ್ದು. ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ನಲ್ಲಿ ನೂತನ ತಂತ್ರಜ್ಞಾನಗಳಿವೆ. ಈ ಕಣ್ಣಿನ ಆಸ್ಪತ್ರೆ ಬಡ ಜನರ ಪರವಾಗಿ ಇರಲಿ, ಆಸ್ಪತ್ರೆ ಮುಖ್ಯಸ್ಥರು ಸಮಾಜ ಪರ ಕೆಲಸ ಮಾಡಲಿ ಅಂತ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಎಸ್ ಪ್ರವೀಣ್ ಆಲವಂಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. All what we examine is that live displayed on the monitor. So ಈಗ patients ಇದೆ, sometimes ನಾವು ಹೇಳಿದ್ರೆ ಅರ್ಥ ಆಗಲಿಲ್ಲ, ಅದನ್ನು ತೋರಿಸ್ಬಿಟ್ಟು ನಾವು ಇವತ್ತು ನಾವು ಮೈಸೂರು ಒಂದು ಸುಸಜ್ಜಿತವಾದಂತಹ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದರ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರವೀಣ್ ಅವರು ಕಣ್ಣಿನ ವಿಭಾಗದಲ್ಲಿ ಆಪ್ಟಮಾಲಜಿಸ್ಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಉತ್ತಮ ತಜ್ಞತೆ ಹೊಂದಿರತಕ್ಕಂಥ ಮತ್ತು ಹೆಚ್ಚು ಅನುಭವ ಉಳ್ಳತಕ್ಕಂಥ ಇವತ್ತು ಅವರು ಕಣ್ಣಿನ ತಜ್ಞರಾಗಿದ್ದಾರೆ. ಅವರ ತಂದೆಯವರಾದ ಶಿವಯೋಗಿ ಅವರು ಹಾಗೂ ಮಿಟ್ಟಲ್ ಅವರು, ದಿನೇಶ್ ಅವರು ಎಲ್ಲ ಕೂಡ ನಾವು ಇವತ್ತು ಈ ವೇದಿಕೆ ಮೇಲೆ ಇದ್ದೇವೆ. ಕಣ್ಣು ನಮ್ಮ ದೇಹದ ಬಹಳ ಪ್ರಮುಖವಾದಂಥ ಅಂಗ. ಯಾಕೆಂದರೆ ದೃಷ್ಟಿ ಇಲ್ಲದೆ ಇದ್ದರೆ ನಾವು ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಹಲವಾರು, ಅದರಲ್ಲೂ ಕೂಡ ಕಣ್ಣಿಗೆ ನೇರವಾಗಿ ಬರತಕ್ಕಂಥ ಕಾಯಿಲೆಗಳಿದ್ದಾವೆ ಕೆಲವು. ಇನ್ನು ನಂತರ ಬೇರೆ ಕಾಯಿಲೆಗಳನ್ನು ಕಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಹೀಗಾಗಿ ಅದು ಒಂದು ನಮ್ಮ ಶರೀರದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಕಣ್ಣು ನಮ್ಮ ಶರೀರದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಇವಾಗ ಎಷ್ಟೋ ಜನರಿಗೆ ಮೆದುಳಲ್ಲಿ ಗಡ್ಡೆ ಇರುತ್ತೆ, ಟ್ಯೂಮರ್ ಇರುತ್ತೆ, ಆದರೆ ನಾವು ಕಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದೇನು ಅಂದ್ಬಿಟ್ಟು. ಇನ್ನು ಹಲವಾರು ಕಾಯಿಲೆಗಳು ಕೂಡ ಕಣ್ಣು ಪರೀಕ್ಷೆ ಮಾಡಿದಾಗ ಬೇರೆ ಬೇರೆ ಕಾಯಿಲೆಗಳು ಕೂಡ ಗೊತ್ತಾಗುತ್ತೆ. ಸೊ ಹೀಗೆ ದೃಷ್ಟಿಗೆ ಸಂಬಂಧಪಟ್ಟ ಈ ಕಾಯಿಲೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. ಇನ್ನು 10 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದರೆ ಸಕ್ಕರೆ ಕಾಯಿಲೆ ಬಂದು ಆಲ್ರೆಡಿ ಔಷಧಿಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ಅಥವಾ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳೋರಿಗೆ ಏನು ದುಷ್ಪರಿಣಾಮ ಇರುತ್ತೆ, ಅದು ಹೃದಯದ ಮೇಲಾಗ್ಬೋದು, ಬ್ರೈನ್ ಮೇಲಾಗ್ಬೋದು, ಕಿಡ್ನಿ ಮೇಲಾಗ್ಬೋದು, ಕಣ್ಣು ಮೇಲಾಗ್ಬೋದು. ಇವನ್ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಅದೇ ದುಷ್ಪರಿಣಾಮ ಆಗ್ಬೋದು. ಅಯ್ಯೋ ಜಸ್ಟ್ ಇದು ಬಾರ್ಡರ್ ಲೈನ್ ಡಯಾಬಿಟೀಸು ಹಾಗೆ ಹೇಗೆ ಅಂತ ನಾವು ಇದು ಮಾಡಲಿಕ್ಕಾಗೋದಿಲ್ಲ. ಇವತ್ತು ಎಷ್ಟೋ ಹುಟ್ಟಿನಿಂದಲೇ ಹಲವಾರು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮಕ್ಕಳಿಗೆ. ಅದು ಹುಟ್ಟಿದ ಸಂದರ್ಭದಲ್ಲಿ ತೂಕ ಕಡಿಮೆ ಇದ್ದರೆ, ಅಥವಾ ಹುಟ್ಟಿದ ಮಕ್ಕಳು ಅವ್ರದ್ದು ಏನಾದರೂ ಬೇಗ ಪ್ರಿಮೆಚ್ಯೂರಿಟಿ ಅಂತ ಏನು ಹೇಳ್ತೇವೆ, ಸೊ ಅಂಥ ಮಕ್ಕಳಿಗೆ ರೆಟಿನಾದಲ್ಲಿ ಮೆಚುರಿಟಿ ಇರಲ್ಲ, ರೆಟಿನಾ ತೊಂದರೆ ಆಗ್ಬೋದು. ಅದರಿಂದ ನಾವು ಎಷ್ಟೋ ಸರಿ ನೋಡ್ಬೋದು ಶಾಲೆಗಳಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಕಡಿಮೆ ಇದ್ದರೆ ಐದಾರು ಅವ್ರಿಗೆ ದೃಷ್ಟಿ ತೊಂದರೆ ಇರ್ಬೋದು, ಅಥವಾ ಇಯರಿಂಗ್ ಇಂಪೇರ್ಮೆಂಟ್ ಇರ್ಬೋದು. ಅದು ಗೊತ್ತೇ ಆಗೋದಿಲ್ಲ ಪರೀಕ್ಷೆ ಮಾಡಬೇಕಾದ್ರೆ. ಅದರಿಂದ ಎಲ್ಲ ಪ್ರೀ ಸ್ಕೂಲ್ ಚಿಲ್ಡ್ರನ್ ಅದು ಏನು ಹೇಳ್ತೀವಿ, ಆ ಮಕ್ಕಳಿಗೆ ಒಂದು ಪ್ರಾಥಮಿಕವಾಗಿ ಒಂದು ಕಣ್ಣಿನ
ಇದು ಸ್ಕ್ರೀನಿಂಗ್ ಆಗಬೇಕಾಗುತ್ತೆ. ಇಲ್ಲಿ ಬಂದಂಥ ನಮ್ಮ ಚೀಫ್ ಗೆಸ್ಟ್ ಆಗಿರೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇಲ್ಲಿ ನಮಗೆ ನಮ್ಮ ಆಹ್ವಾನ ಸ್ವೀಕರಿಸಿ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ತುಂಬ ಸಂತೋಷವಾಗ್ತಾ ಇದೆ. ಆ್ಯಂಡ್ ಎಷ್ಟು ಸರಳ ವ್ಯಕ್ತಿ ಅಂದರೆ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಹಾಸ್ಪಿಟಲ್ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದಾಗೆ ಇನ್ಫ್ಯಾಕ್ಟ್ ಇಮಿಡಿಯೇಟ್ಲಿ ಹಿ ಟುಕ್ ಔಟ್ ಹಿಸ್ ಮೊಬೈಲ್ ಆ್ಯಂಡ್ ಸ್ಟಾರ್ಟೆಡ್ ಸರ್ಚಿಂಗ್ ದ ಡೇಟ್ಸ್ ಆ್ಯಂಡ್ ನಮಗೆ ಇಮಿಡಿಯೇಟ್ಲಿ ಅವರು ಇಂಥ ದಿನ ಬರ್ತೀನಿ ಅಂತ ಹೇಳಿದರು. ಅದು ದ್ಯಾಟ್ ಈಸ್ ಸಮಥಿಂಗ್ ಗೋಸ್ ಟು ಶೋ ಅವ್ರು ಎಷ್ಟು ಸರಳ ವ್ಯಕ್ತಿ ಆ್ಯಂಡ್ ಎಷ್ಟು ನಾವು ಕೇಳಿ ಇತ್ತು ಆ್ಯಂಡ್ ಈಗ ಆ್ಯಕ್ಚುಲಿ ನಾವು ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಹೀಗಾಗಿ ಐ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಓವರ್ ಹಿಯರ್ ಆ್ಯಂಡ್ ಇನಾಗ್ರೇಟಿಂಗ್ ಆರ್ ಹಾಸ್ಪಿಟಲ್ ಹಿಯರ್. ಈಗ ವ್ಯೂ ಮ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ವ್ಯೂ ಮ್ಯಾಕ್ಸ್ ಅಂದರೆ ಶಾರ್ಟ್ ಫಾರ್ಮ್ ಫಾರ್ ವ್ಯೂ ಮ್ಯಾಕ್ಸಿಮಮ್. ಸೊ ಈ ಹೆಸರು ನಾವು ಯಾಕೆ ಹುಡುಕಿ ಇಟ್ಟಿದ್ದು ಅಂದರೆ ಬಂದಿರೋ ಪೇಷಂಟ್ಸಲ್ಲಿ ನಾವು ನಮ್ಮ ಪ್ರಯತ್ನ ಏನಂದರೆ ಅವ್ರ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ವಿಷನ್ ತಲುಪಿಸೋದಕ್ಕೆ. ಸೊ ದ್ಯಾಟ್ ಅವ್ರಿಗೆ ವಾಟ್ ಎವರ್ ವೇಯಲ್ಲಿ ನಾವು ಅವ್ರಿಗೆ ದೃಷ್ಟಿ ಇಂಪ್ರೂವ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಅದನ್ನು ಒಂದೇ ಸೆಟಪ್ಪಲ್ಲಿ ಇದೇ ಸೆಟಪ್ಪಲ್ಲಿ ಮಾಡಿನೂ ಕೊಡ್ತೀವಿ. ಸೊ ಆ ಒಂದು ಉದ್ದೇಶದಿಂದ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಅಂತ ನಾವು ಇದು ಒಂದು ಕನಸು ಆಗಿತ್ತು ಆ್ಯಂಡ್ ಇವತ್ತಿನ ದಿನ ಅದು ಒಂದು ನೆನಸಾಗಿ ಮೂಡಿ ಬಂದಿದೆ. ಆ್ಯಂಡ್ ಒಂದು ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ ಯಾವುದೇ ಪೇಷಂಟ್ ಬರಲಿ, ಯಾವುದೇ ಬ್ಯಾಕ್ಗ್ರೌಂಡಿಂದ ಬರಲಿ, ಯಾವುದೇ ಆರ್ಥಿಕ ಪರಿಸ್ಥಿತಿಯಿಂದ ಬರಲಿ, ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲದೆ ನಾವು ಇಲ್ಲಿಂದ ಕಳಿಸುವ ಹಾಗಿಲ್ಲ ಅಂತ ನಮ್ಮ ಗುರಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಬೇಸಿಕ್ಲಿ ನಾನು ಎಲ್ಲ ಪೇಷಂಟ್ಸು ಹೇಳ್ತಾನೆ ಇರ್ತೀನಿ ಏನಂದರೆ ನೀವು ಇಲ್ಲಿ ಬಂದು ನನ್ನ ಹತ್ರ ಡಯಾಗ್ನೋಸಿಸ್ ತೊಗೊಂಡ್ಬಿಟ್ಟು ಹೊರಟೋಗ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಂಡಿದ್ದಕ್ಕೆ ಸಾರ್ಥಕವಾಗಲ್ಲ. ಟ್ರೀಟ್ಮೆಂಟ್ ಆಗಬೇಕು. ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಬರೀ ಡಯಾಗ್ನೋಸಿಸ್ ತೊಗೊಂಡು ಪ್ರಯೋಜನ ಇಲ್ಲ. ಸೊ ಹೀಗಾಗಿ ಏನೋ ಇದ್ರೂ ಕೂಡ ಕಾಯಿಲೆ ಏನಿದೆ ನಾವು ಅದನ್ನು ಐಡೆಂಟಿಫೈ ಮಾಡಿ ಅಡ್ವೈಸ್ ಏನು ಮಾಡ್ತೀವಿ, ಟ್ರೀಟ್ಮೆಂಟ್ ಕೂಡ ಮಾಡಿದಾಗನೇ ಇಟ್ ವಿಲ್ ರೀಚ್ ಇಟ್ಸ್ ಲಾಜಿಕಲ್ ಕನ್ಕ್ಲೂಷನ್. ಸೊ ಆ ಒಂದು ಉದ್ದೇಶದಿಂದ ಈ ಹಾಸ್ಪಿಟಲ್ ನಾವು ವಿ ಆರ್ ಇನಾಗ್ರೇಟಿಂಗ್ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟು ಅತಿಥಿಗಳು ಎಲ್ಲರೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು ಟು ಕಮ್ ಬ್ಲೆಸ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸರ್ಟನ್ ಇದು ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್. ಸೊ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಏನಂದರೆ ಈಗ ಮ್ಯಾಕ್ಸಿಮಮ್ ವಿಷನ್ ಈಗ ಮೈಸೂರಾಗಲಿ ಸುಮಾರು ಪೇಷಂಟ್ಸ್ ಸುಮಾರು ಜನ ಪೇಷಂಟ್ಸ್ ನೋಡಿ ಲೈಕ್ ಎಲ್ಲ ಕಡೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ ಟ್ರೀಟ್ಮೆಂಟಿಗೋಸ್ಕರ, ಯಾವುದು ಮೈಸೂರಲ್ಲಿ ಸಿಗಲ್ಲ. ಅದು ನಮ್ಗೆ ಏನಂದರೆ ನಮ್ಮದು ಮ್ಯಾಕ್ಸಿಮಮ್ ವ್ಯೂ ನೋಡೋಂಥದ್ದು. ನಮ್ಮ ಡಾಕ್ಟರ್ ಪ್ರವೀಣ್ ಎಸ್ ಅಲ್ವಾಂಡಿ ಸರ್ ಅವರ ಜೊತೆಗೆ ಈ ಹಾಸ್ಪಿಟಲ್ ನಾವು ಇವತ್ತು ಇನಾಗ್ರೇಟ್ ಮಾಡ್ತಿರೋದು. ನಮ್ಮ ಚೀಫ್ ಗೆಸ್ಟ್ ಆಗಿರೋ ಬಂದಿರೋರು ಮಂಜುನಾಥ್ ಸರ್ ಅವ್ರ ಜೊತೆಗೆ, ನಮ್ಮ ಜೊತೆಗೆ ಡೈರೆಕ್ಟರ್ ಕೂತಿರೋ ಡಾಕ್ಟರ್ ಮಿತ್ತಲ್ ಸರ್ ಜೊತೆಗೆ ಮತ್ತು ಪ್ರೊಫೆಸರ್ ಅಲ್ವಾಂಡಿ ಸರ್ ಜೊತೆಗೆ. ಸೊ ಈ ಇನಾಗ್ರೇಷನ್ ವಿಷಯ ನಾನು ನೋಡ್ಕೊಂಡು ಈ ನಮ್ಮ ಇನಾಗ್ರಲ್ ಮಂತಲ್ಲಿ ನಮಗೆ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ ಥರ ನಾವು ಎಲ್ಲರಿಗೂ ಮಾಡಿಕೊಡ್ತೀವಿ. ಈ ಇನಾಗ್ರಲ್ ಮಂತ್ ಅಂತ ನೆಕ್ಸ್ಟ್ 1 ಮಂತ್ ತನಕ ನಾವು ಮಾಡ್ತೀವಿ. ಅದಾದಮೇಲೆ ನಮಗೆ ನಮ್ಮ ಹಾಸ್ಪಿಟಲ್ ಬಂದು ಕ್ಯಾಟ್ರಾಕ್ಟ್ ಆಗಲಿ, ರೆಟಿನಾ ಆಗಲಿ, ರಿಫ್ರಾಕ್ಟಿವ್ ಆಗಲಿ, ಗ್ಲಾಕೋಮಾ ಆಗಲಿ, ಕಾರ್ನಿಯಾ ಆಗಲಿ ಎಲ್ಲ ಸರ್ವಿಸಸ್ ಸೇವೆಗಳನ್ನು ಲಭ್ಯವಾಗಿದೆ. ಈಗ ಹಾಸ್ಪಿಟಲ್ ಸ್ಟಾರ್ಟ್ ಆದ್ಮೇಲೆ ನಾವು ಹೇಳಿದಂಗೆ ಎಲ್ಲ ಇನ್ಶೂರೆನ್ಸಸ್ನು ಹಾಕಿ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ನಾವು ಟೈಪ್ ಮಾಡ್ತೀವಿ. ಧನ್ಯವಾದಗಳು.